ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ಹೆಜ್ಜೆ ನನ್ನ ಕತೆ ಯೂಟ್ಯೂಬ್ ಚಾನೆಲ್. ಆಕ್ಚುಲಿ ಇದಂತೂ ತುಂಬಾ ಹೆಡಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಕಂಟಿನ್ಯೂಸ್ 3 days ಒಂದು ವರ್ಕ್ ಸಲುವಾಗಿ ಓಡಾಡ್ತಿದ್ದೆ. ಏನಪ್ಪಾ ಅದು ಅಂತಂದ್ರೆ, ನಾನು ಆಕ್ಚುಲಿ 2025 ಫೆಬ್ರವರಿಯಲ್ಲಿ ಸುಜುಕಿ ಬರ್ಗ್ಮನ್ ಬೈಕ್ ತಗೊಂಡಿದ್ದೆ. ಶೋರೂಮ್ ಇಂದ ನನಗೆ ವಿತಿನ್ 6 months ಒಳಗೆ RC ಕಾರ್ಡು, ಗಾಡಿದು ಡಾಕ್ಯುಮೆಂಟ್ ನಿಮ್ಗೆ ಕೊರಿಯರ್ ಬರುತ್ತೆ ಅಂತ ಹೇಳಿದ್ರು. ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ, ಕೊರಿಯರ್ ಬರುತ್ತಲ್ಲ, ಬಂದ್ರೆ ನಮ್ಮನೆಗೆ ಬರುತ್ತೆ ಅಂತ. ಬಟ್ ರೀಸೆಂಟ್ ಆಗಿ ಐ ಥಿಂಕ್ 1 month ಬ್ಯಾಕ್ ನನ್ಗೆ ನೆನಪಾಯ್ತು, ಅಯ್ಯೋ ಗಾಡಿ ತಗೊಂಡು 1 ವರ್ಷ ಆಯ್ತಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಬಂದಿಲ್ಲ ಅಂತ. ಆಮೇಲೆ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು ಬಂದಿದೆ, ನಿಮ್ ಮನೇಲಿ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ಸೊ ಹಾಗಾಗಿ RTO ಆಫೀಸ್ಗೆ ರಿಟರ್ನ್ ಹೋಗಿದೆ ಡಾಕ್ಯುಮೆಂಟ್ಸ್, RTO ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಾನು ಸ್ವಲ್ಪ ಬಿಸಿ ಇದ್ದೆ ವರ್ಕ್ ಅಲ್ಲಿ, ಸೊ ಹೆಂಗೋ RTO ಆಫೀಸಲ್ಲಿ ಇರುತ್ತಲ್ವಾ, ಕಲೆಕ್ಟ್ ಮಾಡ್ಕೊಂಡ್ರೆ ಆಗತ್ತೆ ಅಂತ ಹೇಳಿ ಡಿಲೇ ಮಾಡಿದೆ. ಸೊ 3 days ಬ್ಯಾಕ್ ನಾನು RTO ಆಫೀಸ್ಗೆ ವಿಸಿಟ್ ಮಾಡಿ ಕೇಳಿದೆ, ನಂದು RC ಕಾರ್ಡ್ ನನಗೆ ಸಿಕ್ಕಿಲ್ಲ ಅಂತ. ಅವರು ಗಾಡಿ ನಂಬರ್ ಹೇಳಿ ಅಂದ್ರು, ಗಾಡಿ ನಂಬರ್ ಹೇಳಿದೆ. ಅದನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ನಮ್ಗೆ ಯಾವ್ದೇ RC ಕಾರ್ಡ್ ರಿಟರ್ನ್ ಬಂದಿಲ್ಲ ಅಂದ್ಬಿಟ್ಟು ಒಂದು ರೆಫರೆನ್ಸ್ ನಂಬರ್ ಕೊಟ್ಟು ನೀವು ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಅಂದ್ರು. ಆಕ್ಚುಲಿ ನಾನು ಹೋಗಿದ್ದು ರಾಜಾಜಿನಗರ RTO. ನಾನು ಪೋಸ್ಟ್ ಆಫೀಸ್ಗೆ ಹೋದೆ. ಅಲ್ಲಿ ಹೋಗಿ ಕೇಳಿದಾಗ ಅವ್ರಂದ್ರು, ಮೇಡಮ್ ಬ್ಯಾಕ್ ಆಫೀಸ್, ಪೋಸ್ಟ್ ಆಫೀಸ್ ಬ್ಯಾಕ್ ಸೈಡ್ ಒಂದು ಟೀಮ್ ಇದೆ, ಬ್ಯಾಕ್ ಎಂಡ್ ಟೀಮ್, ಅಲ್ಲಿ ಹೋಗಿ ಡೆಲಿವರಿ ಸೆಕ್ಷನ್ ಅಲ್ಲಿ ವಿಚಾರಿಸಿ. ಅಲ್ಲಿ ಹೋದೆ. ಅವರು, ಮೇಡಮ್ 1 year ಆಗಿದೆ ಗಾಡಿ ತಗೊಂಡು, ಈಗ ಬಂದಿದ್ದೀರಾ, ರೆಕಾರ್ಡ್ಸ್ ಯಾವ್ದು ನಮ್ಮಲ್ಲಿ ಸಿಗಲ್ಲ, ಆದ್ರೂ ಒಂದ್ಸತಿ ಟ್ರೇಸ್ ಮಾಡ್ತೀನಿ, ಕೊಡಿ ಆ ರೆಫರೆನ್ಸ್ ನಂಬರ್ ಅಂತ ಹೇಳಿದ್ರು. ರೆಫರೆನ್ಸ್ ನಂಬರ್ ನಾನು ಕೊಟ್ಟೆ. ಕೊಟ್ಟಾದ್ಮೇಲೆ ಅವರು ಡೀಟೇಲ್ಸ್ ಚೆಕ್ ಮಾಡಿದಾಗ, ಮೇಡಮ್ ಏಪ್ರಿಲ್ 11ನೇ ತಾರೀಕು 2025 ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಮ್ಮಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿದೆ, ನೀವು ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿ ಚೆಕ್ ಮಾಡಿ ಅಂತ ಅವರು ಒಂದು ಫೋಟೋ ಹೊಡೆದು ಕೊಟ್ರು. ನಾನ್ ಸೀದಾ ಮಹಾಲಕ್ಷ್ಮಿ ಲೇಔಟ್ಗೆ ಹೋದೆ. ಅಲ್ಲಿ ಕೇಳಿದಾಗ ಅವ್ರು ಅಂದ್ರು ನನ್ಗೆ, ಮೇಡಮ್ ಇಲ್ಲಿರೋ ಪೋಸ್ಟ್ ಮ್ಯಾನ್ ಗಳೆಲ್ಲ ಬಸವೇಶ್ವರ ನಗರ್ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ, ಸೊ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಿದ್ರು ಅಲ್ಲೇ ಹೋಗ್ಬೇಕು ಅಂತ. ಇಲ್ಲ, ನನ್ಗೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲೇ ಇದೆ ಅಂತ ರೆಕಾರ್ಡ್ ಕೊಟ್ಟಿದ್ದಾರೆ. ಹೌದು ಮೇಡಮ್ ಇದಾರೆ, ಬಟ್ ನೀವು ಅಲ್ಲಿ ಹೋಗಿ ಪೋಸ್ಟ್ ಮ್ಯಾನ್ ನ ಕೇಳಿದ್ರೇನೆ ನಿಮ್ಗೆ ರೆಕಾರ್ಡ್ ಸಿಗುತ್ತೆ, ಬಿಕಾಸ್ ನಮ್ಮಲ್ಲಿ ಯಾರು ಇಲ್ಲ ಅಂದ್ರು. ಸೊ ಓಕೆ ಫೈನ್ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬಸವೇಶ್ವರ ನಗರ್ ವಿಸಿಟ್ ಮಾಡಿದೆ. ಅಲ್ಲಿ ಅವ್ರು ಹೇಳಿದ್ರು, ಮೇಡಮ್ ನಮಗೆ ಇಲ್ಲಿಗೆ ಬಂದಿದ್ದು ನವೆಂಬರ್ ಮಂತ್ ಅಲ್ಲಿ ಎಲ್ರು ಇಲ್ಲಿಗೆ ಶಿಫ್ಟ್ ಆಗಿದ್ದು, ಇದು ಅದಕ್ಕೂ ಮುಂಚೆ ಇದೆ ರೆಕಾರ್ಡ್ಸ್, ನೀವು ಅಲ್ಲೇ ಹೋಗಿ ಕೇಳ್ಬೇಕು ಅಂತ. ಬಟ್ ಸ್ಟಿಲ್ ನೀವು ಇಷ್ಟು ದೂರ ಬಂದಿದ್ದೀರಾ ಅಂತ ಚೆಕ್ ಮಾಡ್ತೀನಿ. ಅವ್ರು ಚೆಕ್ ಮಾಡಿದಾಗ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬಂತು. ಏನಪ್ಪಾ ಇಷ್ಟು ಓಡಾಡ್ತಿದ್ದಾರೆ ಅಂತ ಮತ್ತೆ ನಾನು ಮಹಾಲಕ್ಷ್ಮಿ ಲೇಔಟ್ಗೆ ಹೋದೆ. ಅವ್ರು ನನಗೆ ಏನು ಒಂದು ರಿಸಿಪ್ಟ್ ನಂಬರ್ ಅಥವಾ ಏನೋ ಒಂದು ನಂಬರ್ ಬರುತ್ತೆ, ಆ ನಂಬರ್ ತಗೊಂಡ್ ಬಂದ್ರೆ ಮೇಡಮ್ ನಾವು ಚೆಕ್ ಮಾಡ್ಬೋದು, ಇಲ್ಲಾಂದ್ರೆ ಆಗಲ್ಲ, ಈ ಡೀಟೇಲ್ಸ್ ಅಲ್ಲಿ ನಮ್ಗೆ ಏನೂ ಗೊತ್ತಾಗಲ್ಲ ಅಂತ. ಇದ್ ಎಲ್ಲಿ ಕೊಡ್ತಾರೆ ಮೇಡಮ್ ಅಂತ ಕೇಳಿದಾಗ, ಅವರು RTO ಆಫೀಸಲ್ಲೇ ಸಿಗುತ್ತೆ, ಅವರೇ ಕೊಡ್ತಾರೆ. ಮತ್ತೆ ನಾನು RTO ಆಫೀಸಿಗೆ ಹೋದೆ. ಅವ್ರನ್ನ ಕೇಳೋಣ ಅಂದ್ರೆ ಅಲ್ಲಿ ಆಕ್ಚುಲಿ ಸ್ಯಾಟರ್ಡೆ ಆಗಿತ್ತು, ಸೊ ಕ್ಲೋಸ್ ಆಗೋಗಿತ್ತು. ಮತ್ತೆ ಬ್ಯಾಕ್ ಸೈಡ್ ಇರೋ ಪೋಸ್ಟ್ ಆಫೀಸ್ಗೆ ಹೋಗಿ, ಸರ್ ಈ ತರ ರೆಕಾರ್ಡ್ಸ್ ಕೇಳ್ತಿದ್ದಾರೆ ಅಂತ. ಅವರು ಸ್ವಲ್ಪ ನನ್ಗೆ ಸಪೋರ್ಟ್ ಮಾಡಿದ್ರು, ಅವ್ರು ಗೈಡ್ ಮಾಡಿದ್ರು ನನ್ಗೆ ಆಕ್ಚುಲಿ ಪ್ರಾಪರ್ ಆಗಿ. ಮೇಡಮ್ ನೋಡಿ, ಅದು RTO ಆಫೀಸ್ ಇಂದ ಕೊಟ್ಟಿರೋ ನಂಬರ್ ಟ್ರೇಸ್ ಮಾಡಿದ್ರೆ ನಮಗ್ ಬಂದಿದೆ, ನಮ್ಮಿಂದ ನಾವು ಮಹಾಲಕ್ಷ್ಮಿ ಲೇಔಟ್ಗೆ ಕಳ್ಸಿದೀನಿ. ಏಪ್ರಿಲ್ 11, 2025 ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಾವು ಕಳ್ಸಿದೀವಲ್ಲ, ಆ ಕೊರಿಯರ್ ನ ಓಪನ್ ಮಾಡಿದ್ದಾರೆ, ಸೊ ಅದಕ್ಕೆ ಬ್ಯಾಗ್ ಓಪನ್ಡ್ ಅಂತ ಇದೆ. ನೀವು ಏನೇ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಅವರೇ ಕೊಡ್ಬೇಕು, ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ ಏನು ಅಂತ ಫರ್ದರ್ ಫುಲ್ ಇನ್ಫಾರ್ಮೇಶನ್ ಅವರೇ ಶೇರ್ ಮಾಡ್ಬೇಕು. ನೀವ್ ಒಂದ್ ಕೆಲ್ಸ ಮಾಡಿ, ನನ್ ನಂಬರ್ ತಗೊಳ್ಳಿ, ಅವ್ರು ಯಾರು ನಿಮ್ಗೆ ಈ ತರ ಹೇಳಿದ್ರಲ್ಲ, ಬೇರೆ ನಂಬರ್ ತಗೊಂಡ್ ಬನ್ನಿ ಅಂತ ಅವ್ರ ಕೈ ಫೋನ್ ಮಾಡಿಸಿ ಕೊಡಿ, ನಾನೇ ಮಾತಾಡ್ತೀನಿ ಅಂತ. ಸೊ ಆಕ್ಚುಲಿ ಅವರು ತುಂಬಾ ನನಗೆ ಗೈಡ್ ಮಾಡಿದಕ್ಕೆ ಏನೋ ಒಂದು ಕನ್ಕ್ಲೂಷನ್ ಸಿಕ್ತು. ಅದಾದ್ಮೇಲೆ ನಾನು ಮಹಾಲಕ್ಷ್ಮಿ ಲೇಔಟ್ಗೆ ಹೋದೆ, ಅವರಿಗೆ ಫೋನ್ ಮಾಡಿ ಕೊಟ್ಟೆ, ನನಗೆ ಗೈಡ್ ಮಾಡಿದ ಸರಿಗೆ, ಮೇಡಮ್ ತಗೊಳ್ಳಿ ಅವ್ರು ಮಾತಾಡ್ತಾರೆ ಅಂತ. ಅವರು ಮಾತಾಡಿದ್ರು, ಮೇಡಮ್ ನಾನು ನಿಮ್ಗೆ ಕಳ್ಸಿದ್ದೀನಲ್ಲ, ಪ್ರಾಪರ್ ರೆಕಾರ್ಡ್ಸ್ ಇದೆ, 11ನೇ ತಾರೀಕು ಇದು ಡೇಟ್ ಅಲ್ಲಿ ಏನೇನ್ ಮಾಡಿದಾರ ಆ ರೆಕಾರ್ಡ್ಸ್ ಸಿಗುತ್ತೆ ಅಂದಾಗ, ಆಗ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಮೇಡಮ್ ಅವಾಗ ನನಗೆ ಹೇಳಿದ್ರು, ಮೇಡಮ್ ಒಂದು ಲೆಟರ್ ಕೊಡಿ, ಅವಾಗ ನಮ್ಗೆ ರೆಕಾರ್ಡ್ಸ್ ತೆಗಿಯೋಕ್ಕಾಗತ್ತೆ, ಲೆಟರ್ ಇಲ್ಲದೆ ನಾವು ಸುಮ್ಮನೆ ರೆಕಾರ್ಡ್ಸ್ ತೆಗಿಯಲ್ಲ ಅಂತ. ಟು ಮಹಾಲಕ್ಷ್ಮಿ ಲೇಔಟ್ ಅಡ್ರೆಸ್ ಮಾಡಿ
ಪ್ರೂಫ್ ಆಫ್ ಡೆಲಿವರಿ ಅಂದ್ರೆ ಅದನ್ನ ಯಾರು ತಗೊಂಡಿದ್ದಾರೆ ಅಂತ ಅವ್ರ ಹತ್ರ ರೆಕಾರ್ಡ್ಸ್ ಇರುತ್ತೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗಿದೆ ಅನ್ನೋ ಸ್ಟೇಟಸ್ ಗೊತ್ತಾಗುತ್ತೆ ಅಂತ. ಸೊ ದಟ್ ರೆಫರೆನ್ಸ್ ನಂಬರ್ ಎಲ್ಲ ಹಾಕಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಾಗ ನಮ್ಗೆ ಯಾರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಸಿಕ್ತು. ಇನ್ ಕೇಸ್ ನನ್ಗೆ ಇದು ಅವ್ರ ಗೈಡ್ ಮಾಡಿದ್ರೆ ಗೊತ್ತಾಗ್ತಾನೆ ಇರ್ಲಿಲ್ಲ. ನಾವ್ ಇಷ್ಟು ಓದಿ ನಮ್ಗೆ ಹೊರಗಡೆ ಪ್ರಪಂಚ ಜ್ಞಾನ ಇದ್ದೇ ನಮ್ಗೆ ಇಷ್ಟೊಂದು ಓಡಾಡಿಸ್ತಾರೆ, ಏನೋ ಗೊತ್ತಿಲ್ಲದೆ ಇರೋರ್ಗೆ ಇಷ್ಟು ಓಡಾಡಿಸ್ತಾರೆ. ಎಸ್ಪೆಷಲಿ ಅನ್ಎಜುಕೇಟೆಡ್ಗೆ, ಏಜ್ ಆದವ್ರಿಗೆ ಎಷ್ಟು ಓಡಾಡಿಸ್ಬೋದು ನನ್ಗಂತೂ ಗೊತ್ತಿಲ್ಲ. ನನ್ಗಂತೂ ತುಂಬಾ ಓಡಾಡ್ಸಿದ್ರು. ನೆಕ್ಸ್ಟ್ ಮತ್ತೆ RTO ಆಫೀಸರ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ರು. ನಿಮಗೆ RC ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ ಡೂಪ್ಲಿಕೇಟ್ ಅಪ್ಲೈ ಮಾಡ್ಬಿಡಿ ಅಂತ. ಬಟ್ ಏನಾಗಿದೆ ಅನ್ನೋದು ತಿಳ್ಕೊಬೇಕಿತ್ತು ಅಂತ ನಾನು ಇಷ್ಟೆಲ್ಲ ಓಡಾಡಿದೆ. ಸೊ ಅವಾಗ ಗೊತ್ತಾಯ್ತು ಪೋಸ್ಟ್ ಆಫೀಸ್ ಅಲ್ಲಿ ಏನೇ ಒಂದು ರೆಕಾರ್ಡ್ಸ್ ಬೇಕಂದ್ರೆ ಪ್ರೂಫ್ ಆಫ್ ಡೆಲಿವರಿ, ಯಾರ ಪೋಸ್ಟ್ ನಾನು ಯಾರಿಗೆ ಕೊಟ್ಟಿದ್ದಾರೆ ಎಲ್ಲಾ ರೆಕಾರ್ಡ್ಸ್ ಕೊಡ್ತಾರೆ. RC ಕಾರ್ಡ್ ಸಿಕ್ಕಿಲ್ಲ ಅಂದಿದ ತಕ್ಷಣ ಯಾರೇ ಆಗ್ಲಿ ಡೂಪ್ಲಿಕೇಟ್ RC ಕಾರ್ಡ್ಗೆ ಅಪ್ಲೈ ಮಾಡಬೇಡಿ. ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ ಪ್ರೂಫ್ ಆಫ್ ಡೆಲಿವರಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಡೂಪ್ಲಿಕೇಟ್ RC ಕಾರ್ಡ್ಗೆ ಅಪ್ಲೈ ಮಾಡೋದು ಚಾನ್ಸಸ್ ಸಿಗಲ್ಲ. ಸೊ ಇದಾಗಿತ್ತು 3 ದಿನದ ಪಜಿತಿ. ಸೊ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಆಲ್.